ಅದೇ ಬರವಣಿಗೆ ಮೇಡಮ್ ಅದು. ಅದು ಅದು ನೀವು ಕ್ಯಾರೆಕ್ಟರೈಸೇಷನ್ ಅದು ಅಂದ್ರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟ್ ನಮ್ಮ ಕ್ಯಾರೆಕ್ಟರೈಸೇಷನ್ ಅದು, ಹಾಗಾಗಿ ಅದ್ರ ಮೇಲೆ ಹೌದು. ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ, ಈಗ ಫೈನಲ್ ಮಾಡಿ ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ ನನಗೆ ಅದು ಬೈ ಮಿಸ್ ಆಗಿ ಇದಾಗಿದೆ ಮೇಡಮ್. ಫೋಟೋ ಇತ್ತಲ್ಲ ಅದು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ನಿಮ್ಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ ನನಗೆ ಯಾರು ಆಗ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ದವ್ರೆಲ್ಲ ಮಾಡಿ ಕರೆದ ಅವರು ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರ ನೀವು ನನ್ನ ಮನ್ಸಲ್ಲಿ ಯಾರು ಇಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್ ಸ್ವಲ್ಪ ಸಣ್ಣ ಯಾರು ಇವ್ರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದ್ ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವಂತ. ಈಗ 24th ಇಂದ ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭ್ರಸ್ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ತರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ ಸರ್ ನಾನು ಮಾತಾಡಿ ಅದೇ ಮೇಡಮ್ ಹಂಗೈತೆ. ಆದಷ್ಟು ಬೇಗನೆ ಮಾಡ್ಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದ್ 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕು ಇದೆಲ್ಲ ಮಾಡ್ಕೊಂಡಿರೋದ್ರಿಂದ, ಆಮೇಲೆ ಇದು CG ವರ್ಕು ಆತರ ಏನಿಲ್ಲ ಮೇಡಮ್. ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ನಡೆಯುವಂತ ಕತೆ. ಆಮೇಲೆ ಅಂತ ವರ್ಕ್ CG ವರ್ಕ್ ಆತರ ಏನಿಲ್ಲ. ಶೂಟಿಂಗ್ ಮಾಡಿ ನಾವು ಪೋಸ್ಟ್ ಪ್ರೊಡಕ್ಷನ್ ಏನೈತೆ ಅದ್ ಮಾಡಿ ರಿಲೀಸ್ ಮಾಡೋ ಪ್ಲಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ, ಈಗ ನಾವು ಏನೇ ಅನ್ಕಂದ್ರು ಗೊತ್ತಿಲ್ಲ ಏನಾಯ್ತದೆ ಅಂತಲ್ಲ ಮೇಡಮ್. ಒಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಕಿಲ್ಲಿ ಅವ್ರ ಸಂಭಾವನೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಅದೇ ಟವಲ್ ಹಾಕೊಂಡು ಮಾತಾಡ್ತೀವಿ. ಅದು ಜಗ್ಗಿ ಬಾ ಡಬಲ್ ಅದೇ ತುಂಬಾ ಖುಷಿ ಮೇಡಮ್ ನಿಜವಾಗ್ಲು. ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲದೆ ಎಲ್ಲಾ ಇದ್ರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತದು. KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಏನ್ ಮೇಡಮ್ ಸಂಭಾವನೆ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಒಂದು ಒಟ್ನಲ್ಲಿ ಮಾತಾಡಿದೀವಿ. ಅದೇ ಟವಲ್ ಹಾಕೊಂಡು ಮಾತಾಡಿದ್ವಲ್ಲ ಮೇಡಮ್, ಅಷ್ಟೇ.